ಹಲೋ ಫ್ರೆಂಡ್ಸ್, ನಾವಿವತ್ತು ಜನವರಿ 18, 2025ರಲ್ಲಿ ಕೇಳಿದಂತಹ ನವೋದಯ ಪರೀಕ್ಷೆಯಲ್ಲಿ ಕೇಳಿದಂತಹ ಗಣಿತ ಪ್ರಶ್ನೆಗಳನ್ನ ಬಿಡಿಸ್ತಾ ಇದ್ದೀವಿ. ಈಗಾಗಲೇ ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ಹಲವಾರು ಲೆಕ್ಕಗಳನ್ನ ಬಿಡಿಸಿದ್ದೇವೆ. ಆ ವಿಡಿಯೋಗಳನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ನೋಡಬಹುದು. ಹೌದಾ ಅಂತ ಹೇಳ್ತಾ ಇವತ್ತಿನ ಈ ಲೆಕ್ಕವನ್ನ ಬಿಡಿಸೋಣ. ನೋಡಿ, ಇವತ್ತು ನಾವು ಆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂತಹ 56ನೇ ಲೆಕ್ಕವನ್ನ ಬಿಡಿಸ್ತಾ ಇದ್ದೀವಿ. ಹಾಗಾದ್ರೆ ಪ್ರಶ್ನೆ ಏನಿದೆ? 11/40 ಪಡೆಯಲು 33 40 ಏನನ್ನು ಕಳೆಯಬೇಕು? ನೋಡಿ, ಮೊದಲನೇದಾಗಿ ನಾವು ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿ ಕಳೆಯಬೇಕು ಅಂತ ಕೇಳಿದಾರೆ ಅಂದ್ರೆ ಇದೇನಾಗಿದೆ? ಕಳೆಯುವ ಲೆಕ್ಕ. ಇದೇನಾಗಿದೆ? ಕಳೆಯುವ ಲೆಕ್ಕ. ಈ ಕಳೆಯುವ ಲೆಕ್ಕದಲ್ಲಿ ಇನ್ನೊಂದು ವಿಷಯ ಬರ್ತಾ ಇದೆ. ಅದೇನಂದ್ರೆ ಇಲ್ಲಿ ನೋಡಿ, ಒಂದು ಶಬ್ದ ಇದೆ, ರಿಂದ ಮತ್ತು ಅನ್ನು. ಹೌದಾ? ರಿಂದ ಮತ್ತು ಅನ್ನು. ಇದರಲ್ಲಿ ಏನು ವಿಶೇಷ ಇದೆ ಅಂದ್ರೆ, ರಿಂದ ಅಂತ ಕೊಟ್ಟಾಗ ಆ ಸಂಖ್ಯೆಯಲ್ಲಿ ಏನನ್ನು, ಹೌದಾ, ಏನನ್ನು ಅನ್ನು ಅಂತ ಏನು ಕೊಟ್ಟಿದ್ದಾರಲ್ಲ, ಆ ರಿಂದದಲ್ಲಿ ಅನ್ನು ಅನ್ನೋದನ್ನ ಕಳೆದಾಗ ನಮಗೆ ಉತ್ತರ ಸಿಗ್ತಾ ಇದೆ ಅಂತೇಳಿ ನಾವು ಹೇಳಬಹುದು. ಹಾಗಾದ್ರೆ ಇಲ್ಲಿ ಪ್ರಶ್ನೆ ನೋಡಿ, ಪ್ರಶ್ನೆ ಸ್ವಲ್ಪ ಉಲ್ಟಾ ಕೊಟ್ಟಿದ್ದಾರೆ. ಹೌದಾ? 11/40 ಪಡೆಯಲು. ಹಾಗಾದ್ರೆ ಆ ಲೆಕ್ಕದ ಉತ್ತರ ಏನಾಗಿದೆ ಅಂದ್ರೆ 11/40. ಆ ಲೆಕ್ಕ ಮಾಡಿದಾಗ ನಮ್ಗೆ ಬರುವಂತದ್ದೇ 11/40. ಇದನ್ನ ನಾವು ಪಡಿಬೇಕಂದ್ರೆ 33/40 ಏನನ್ನ ಕಳಿಬೇಕು ಅಂತ, ಏನನ್ನು ಕಳೆಯಬೇಕು ಅಂತೇಳಿ ಕೇಳ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ಏನಂದ್ರೆ, ಇದನ್ನ ಮೊದಲು ಸಮೀಕರಣ ರೂಪದಲ್ಲಿ ಬರ್ಕೋಬೇಕು. ನೋಡಿ, 11/40 ಪಡೆಯಲು ಅಂದಾಗ ಇಲ್ಲಿ ಉತ್ತರ ಎಷ್ಟು ಬರ್ಬೇಕು? ನನಗೆ 11/40. 11/40 ಇಲ್ಲಿ ಬರ್ಬೇಕು. ಈಗ ನೋಡಿ, 33/40 ಅಂತ ಕೇಳಿದಾಗ 33/40 ಏನನ್ನ ಕಳಿಬೇಕು ಅದು ಗೊತ್ತಿಲ್ಲ ನಮಗೆ. ಹಾಗಾದ್ರೆ ಅದನ್ನ ಏನಂತ ಇಟ್ಕೋತೀನಿ? ಎಕ್ಸ್ ಅಂತ ಇಟ್ಕೋತೀನಿ. 33/40 ಏನನ್ನ ಕಳೆದಾಗ, ಹೌದಾ, ಏನನ್ನ ಕಳೆದಾಗ ನಮಗೆ 11/40 ಬರ್ತಾ ಇದೆ ಅಂತೇಳಿ ಕೇಳ್ತಾ ಇದ್ದಾರೆ. ಹೌದಾ? ಪ್ರಶ್ನೆ ಅರ್ಥ ಆಯ್ತಾ? ಈಗ ನೋಡಿ, 11/40 ಪಡೆಯಲು ಅಂದ್ರೆ ನಮಗೆ ಇಲ್ಲಿ ಎಷ್ಟು ಬೇಕಾಗಿದೆ? 11/40 ಬರ್ಬೇಕಂದ್ರೆ 33/40 ಏನನ್ನ ಕಳೆಯಬೇಕು ಅಂದ್ರೆ ಇದರಲ್ಲಿ ಇದನ್ನ ಕಳೆದಾಗ ನಮಗೆ ಇಷ್ಟು ಬರ್ತಾ ಇದೆ ಅಂತೇಳಿ ಹಿಂಗೆ ಕೇಳೋ ಬದಲಿ ಈ ರೀತಿಯಾಗಿ ಕೇಳ್ತಾ ಇದ್ದಾರೆ. ಈಗ ನನಗೆ ಏನ್ ಬೇಕಾಗಿದೆ? ಎಕ್ಸ್ ಬೇಕಾಗಿದೆ. ಹೌದಾ? ಎಕ್ಸ್ ಬೇಕಾಗಿದೆ ಅಂದ್ರೆ ಈಗ ನೋಡಿ, ಇಲ್ಲಿ ಮೈನಸ್ ಇದೆ. ಈ ಮೈನಸ್ ಎಕ್ಸ್ ಆ ಕಡೆ ಹೋದ್ರೆ ಪ್ಲಸ್ ಎಕ್ಸ್ ಆಗ್ತಾ ಇದೆ. ಹಾಗಾದ್ರೆ ಈ ಎಕ್ಸ್ ಅನ್ನ ಆ ಕಡೆ ಕಳಿಸೋಣ, ಈ 11/40 ಈ ಕಡೆ ಕರೆದುಕೊಂಡು ಬಿಡೋಣ. ಇಲ್ಲಿ ಎಷ್ಟಿದೆ? 33/40. ಈಗ ಈ 11/40 ಹಿಂದೆ ಏನೂ ಇಲ್ಲ ಅಂದ್ರೆ ಪ್ಲಸ್ ಇರ್ತಾ ಇದೆ. ಪ್ಲಸ್ ಇದ್ದದ್ದು ಈ ಕಡೆ ಬಂದಾಗ ಮೈನಸ್ ಆಗ್ತಾ ಇದೆ. ಮೈನಸ್ 11/40 ಮೈನಸ್ ಎಕ್ಸ್ ಆ ಕಡೆ ಹೋದ್ರೆ ಪ್ಲಸ್ ಎಕ್ಸ್ ಆಗ್ತಾ ಇದೆ. ಹೌದಾ? ಈಗ ನೋಡಿ, ಈಗಾಗಲೇ ನಾವು ಇದು ಭಿನ್ನ ರಾಶಿಗಳ ವ್ಯವಕಲನ. ಭಿನ್ನ ರಾಶಿಗಳ ವ್ಯವಕಲನ ಇದ್ದಾಗ ಛೇದ 40 ಇದೆ. ಹಾಗಾದ್ರೆ ಇದರ ಉತ್ತರ ಎಷ್ಟಾಗ್ತದೆ? 40 ಆಗ್ತಾ ಇದೆ. ಹಾಗಾಗಿ ಇದನ್ನ ಯಾವ ರೀತಿಯಾಗಿ ಬಿಡಿಸೋಣ ಅಂದ್ರೆ 33 ಮೈನಸ್ 11. ಈ 33ರಲ್ಲಿ 11ನ್ನ ಕಳಿಬೇಕು. ಛೇದ ಎಷ್ಟಾಗ್ತದೆ? 40 ಆಗ್ತಾ ಇದೆ. ಇಸ್ಕ್ವಲ್ ಟು ಮುಂದೇನಿದೆ? ಎಕ್ಸ್. ಮುಂದೇನಿದೆ? ಎಕ್ಸ್ ಬರ್ತಾ ಇದೆ. ಹಾಗಾದ್ರೆ ನೋಡಿ, 33ರಲ್ಲಿ 11ನ್ನು ಕಳೆದಾಗ 22/40 ಬರ್ತಾ ಇದೆ. 33ರಲ್ಲಿ 11ನ್ನು ಕಳೆದಾಗ 22 ಬಂತು. 40ಕ್ಕೆ 40 ನೀಡಿ ಇದೆಷ್ಟಾಯ್ತು? ಎಕ್ಸ್ ಬಂತು.
ಈಗ ನೋಡಿ ಎಕ್ಸ್ ಅಂದ್ರೆ 22/40 ಬಂದಿದೆ. ಇವೆರಡು ಸಮಸಂಖ್ಯೆ ಆಗಿರೋದ್ರಿಂದ ಏನಾಗ್ತಾ ಇದೆ, 2ರಿಂದ ಕಟ್ತಾ ಹೋಗ್ತಾ ಇದೆ. 2 11ರಲ್ಲಿ 2 20ರಲ್ಲಿ. ಹಾಗಾದ್ರೆ ಎಕ್ಸ್ ಎಷ್ಟು ಬಂತು, ಮೇಲೆ 11 ಇದೆ, ಕೆಳಗೆ ಎಷ್ಟಿದೆ 20 ಬಂತು. ಹಾಗಾಗಿ ಎಕ್ಸ್ ಅಂದ್ರೆ 22/40 ಹೋಗ್ತಾ ಇದೆ, 11 20 ಆಗ್ತಾ ಇದೆ. ಈ ರೀತಿಯಾಗಿ ಲೆಕ್ಕವನ್ನ ಬಿಡಿಸಬೇಕು. ಅಂದ್ರೆ ಭಿನ್ನ ರಾಶಿಯಲ್ಲಿ ಉತ್ತರವನ್ನು ಇಡುವಾಗ ಅದನ್ನ ಕಡ್ತಾ ಹೊಡೆದು ಸಂಕ್ಷಿಪ್ತ ರೂಪದಲ್ಲಿ ಇಡಬೇಕು. ಹೌದಾ? ನೋಡಿ 11 ಪಡೆಯಲು 33/40 ಏನನ್ನು ಕಳೆಯಬೇಕಂದ್ರೆ 11 20 ಕಳಿಬೇಕು. ಕಳೆಯಬೇಕಾದ ಸಂಖ್ಯೆ 11 20. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೌದಾ? ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಮುಂದೆಯೂ ಕೂಡ ನಾವು ಇನ್ನು ಹಲವಾರು ವಿಡಿಯೋಗಳನ್ನ ಮಾಡಲಿದ್ದೇವೆ. ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಿ. ಥ್ಯಾಂಕ್ ಯು.